ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಿದ್ದೇಶ್ವರನ ಧೂಳುವಡ ಪಲ್ಲಕ್ಕಿ ಸಮಾರಂಭ. ಪಲ್ಲಕ್ಕಿಯ ಮೇಲೆ ಹಣ್ಣು ಮತ್ತು ಸಿಹಿ ತಿಂಡಿಗಳ ಸುರಿಮಳೆ. ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮದ ಗ್ರಾಮದೇವರಾದ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವರ ಹೋಳಿ ಹುಣ್ಣಿಮೆ ಧೂಳುವಡ ಪಲ್ಲಕ್ಕಿ ಉತ್ಸವವನ್ನು ಶುಕ್ರವಾರ ದಿನಾಂಕ 14ರಂದು ಸಂಜೆ 4 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಗೀತ ವಾದ್ಯಗಳ ಗರ್ಜನೆ, ಹಣ್ಣು ಮತ್ತು ಸಿಹಿ ತಿಂಡಿಗಳ ಸುರಿಮಳೆಯ ನಡುವೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 16ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2025 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿಮೆ ನಿಮಿತ್ತ ಗ್ರಾಮದೇವರಾದ ಶ್ರೀ ಕಲ್ಯಾಣ ಸಿದ್ದೇಶ್ವರರ ಪಲ್ಲಕ್ಕಿಯನ್ನು ದೇವಾಲಯದಿಂದ ಹೊರಗೆ ತರಲಾಯಿತು. ಬೆಳಗ್ಗೆ 9 ಗಂಟೆಗೆ ಅರ್ಚಕ ರಾಹುಲ್ ಚೌಗ್ಲೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮೊದಲನೇ ಹೋಳಿ ದಹನ ನೆರವೇರಿಸಿದರು. ನಂತರ ಗ್ರಾಮದ ಹಲವೆಡೆ ಹೋಳಿಗೆ ಅಗ್ನಿ ಕೊಟ್ಟು ಬೆಳಗಿಸುವ ಮೂಲಕ ಹೋಳಿ ಹಬ್ಬವನ್ನ ಆಚರಿಸಲಾಯಿತು. ಸಂಜೆ 4 ಗಂಟೆಗೆ ಸಿದ್ದೇಶ್ವರನ ಪಲ್ಲಕ್ಕಿ ಮೆರವಣಿಗೆಯು ದೇವಾಲಯದಿಂದ ಕರಂದೋಳ್, ಹಲಗಿ, ಚಂಡಿ ವಾದ್ಯಗಳು ಮತ್ತು ಸನಯಿ ವಾದ್ಯದ ನಾದದೊಂದಿಗೆ ಸಾವಿರಾರು ಭಕ್ತರು ಮತ್ತು ಪಲ್ಲಕ್ಕಿ ಮಾನ್ಕಾರಿ ಸಮ್ಮುಖದಲ್ಲಿ ಪ್ರಾರಂಭವಾಯಿತು. ಗ್ರಾಮದ ಚಾವಡಿ, ಹಳೆಯ ಬಸ್ ನಿಲ್ದಾಣ, ನದಿವೆಸ ಮೂಲಕ ಗ್ರಾಮ ಪಂಚಾಯಿತಿ ಕಚೇರಿ ಪರಿಸರದಲ್ಲಿ ಆಗಮಿಸಿದ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಧನ್ಗರ್ ಪೂಜೆಯನ್ನು ನೆರವೇರಿಸಿದರು. ಪಲ್ಲಕ್ಕಿಯು ದೂದ್ಗಂಗಾ ನದಿಯ ಕಟ್ಟೆ ಪರಿಸರದಲ್ಲಿ ತಲುಪುತ್ತಿದ್ದಂತೆ ಗಂಗಾ ಪೂಜೆಯನ್ನ ಸಲ್ಲಿಸುವ ಮೂಲಕ ಚಿನ್ನವನ್ನು ಲೂಟಿ ಮಾಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಂಜೆ 7 ಗಂಟೆಗೆ ಬೇಡ್ಕಿಹಾಳ್ ಸರ್ಕಲ್ ಕಟ್ಟೆಗೆ ಆಗಮಿಸಿದಾಗ ಸಾವಿರಾರು ಭಕ್ತರು ಹಣ್ಣು ಮತ್ತು ಸಿಹಿ ತಿಂಡಿಗಳ ಹರಿಸುತ್ತಾ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಬಸವಲಕ್ಷ್ಮೀಶ್ವರನ ಕುದುರೆಯು ಭಗವಂತನ ಪಲ್ಲಕ್ಕಿಗೆ ಮಾನವಂದನೆ ಸಲ್ಲಿಸಿ ಪುಷ್ಪಹಾರ ಅರ್ಪಿಸಲಾಯಿತು. ನಂತರ ಪಲ್ಲಕ್ಕಿ ಮೆರವಣಿಗೆ ಮತ್ತೆ ಪ್ರಾರಂಭವಾಯಿತು. ಈ ಸಮಯದಲ್ಲಿ ಪಲ್ಲಕ್ಕಿಯು ರಾತ್ರಿ 9:30ಕ್ಕೆ ಕುಸ್ತಿ ಮೈದಾನದ ಬಳಿ ಇರುವ ಕಟ್ಟೆ, ಡವರಿ ಕಟ್ಟೆ ಮೂಲಕ ವಿಜಯರಾವ್ ಇನಾಮದಾರ್ ಸರ್ಕಾರ್ ಅವರ ಅರಮನೆಗೆ ಆಗಮಿಸಿತು. ವಿಜಯರಾವ್ ಇನಾಮದಾರ್ ಸರ್ಕಾರ್ ಇವರಿಂದ ಪಲ್ಲಕ್ಕಿ ಹೊರುವವರಿಗೆ ಬೆಲ್ಲ, ಬೇಳೆ ಮತ್ತು ಎಲೆ ಅಡಿಕೆ ನೀಡಿದರು. ರಾತ್ರಿ 10ರಿಂದ 12 ಗಂಟೆವರೆಗೆ ಶ್ರೀಗಳ ಉತ್ಸವ ಮೂರ್ತಿಗೆ ಪೌರೋಹಿತ್ಯದಲ್ಲಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಮನಗರ ಯುವಕ ಮಂಡಳಿಯ ಕಾರ್ಯಕರ್ತರು ಮಹಾಪ್ರಸಾದವನ್ನು ಆಯೋಜಿಸಿದ್ದರು. ಪಲ್ಲಕ್ಕಿಯು ಮಧ್ಯರಾತ್ರಿ 12:15ಕ್ಕೆ ಚಿಕ್ಕ ಅರಮನೆಗೆ ಆಗಮಿಸಿದ ನಂತರ ಆ ಸ್ಥಳದಲ್ಲಿ ಪೂಜೆ, ಪ್ರಾರ್ಥನೆ ಸಲ್ಲಿಸಿದ ನಂತರ ಶನಿವಾರ ಬೆಳಗಿನ ಜಾವ 1 ಗಂಟೆಗೆ ದಸರಾ ಚೌಕ್ದಿಂದ ಸಿದ್ದೇಶ್ವರ ಬ್ಯಾಂಡ್ ಕಂಪನಿಯವರ ವಾದ್ಯವೃಂದದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಮತ್ತೆ ಪ್ರಾರಂಭವಾಯಿತು. ಶಿವಾಜಿ ಪೇಟ್ ಮತ್ತು ಬಜಾರ್ ಪೇಟ್ ಮೂಲಕ ಪಲ್ಲಕ್ಕಿ ಮೆರವಣಿಗೆ ಬೆಳಗ್ಗೆ 5 ಗಂಟೆಗೆ ತುಳಜಾಕಟ್ಟೆ ತಲುಪಿತು. ಈ ಸಂದರ್ಭದಲ್ಲಿ ದಾಮ್ ಕಂದಿಲ ಯುವಕ ಮಂಡಳಿ ಇವರಿಂದ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಪಲ್ಲಕ್ಕಿಯು ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನವನ್ನು ತಲುಪಿದ ನಂತರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ ನಂತರ ಪಲ್ಲಕ್ಕಿ ಹೊರುವವರಿಗೆ ಸಕ್ಕರೆ, ತೆಂಗಿನಕಾಯಿಯನ್ನು ನೀಡುವ ಮೂಲಕ ಧೂಳುವಡ ಪಲ್ಲಕ್ಕಿ ಉತ್ಸವವನ್ನು ಮುಕ್ತಾಯಗೊಳಿಸಲಾಯಿತು. ಪಂಚ್ ನ್ಯೂಸ್ಗಾಗಿ ಬೇಡ್ಕಿಹಾಳದಿಂದ ಕೃಷ್ಣ ಅರ್ಗೆ.